ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಪ್ರಕರಣ ಖಂಡಿಸಿ ಕಾಂಗ್ರೆಸ್ನ ಪಂಜಿನ ಮೆರವಣಿಗೆ. ಶ್ರೀರಾಮನ ಧನ ಲೂಟಿ ಧರ್ಮದ ಅವಮಾನ ಎಂದು ಆಕ್ರೋಶ. ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಪ್ರತಿಭಟನೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ನಡೆದ ಹುಂಡಿ ಕಳ್ಳತನ ಪ್ರಕರಣವನ್ನು ಖಂಡಿಸಿ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಪಂಜಿನ ಮೆರವಣಿಗೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ನಡೆದಿರುವ ಪ್ರಕರಣವನ್ನು ಕಾಂಗ್ರೆಸ್ ಪ್ರಚಾರ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಈ ಹಿನ್ನೆಲೆಯಲ್ಲಿ ನೂರಾರು ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರ ಫಲಕದಲ್ಲಿದ್ದ ಘೋಷಣೆಗಳು: ಶ್ರೀರಾಮನ ಧನ ಲೂಟಿ ಮಾಡಿ ಧರ್ಮದ ಅವಮಾನ, ಕಳ್ಳತನ ಮಾಡಿದವರಿಗೆ ಕಠಿಣ ಶಿಕ್ಷೆ, ಅಯೋಧ್ಯೆ ಶ್ರೀರಾಮನ ಶ್ರೀನೀತಿ ಅಲ್ಲ ಭಕ್ತಿಯ ದೋಚುವಿಕೆ, ಶ್ರೀರಾಮ ಮಂದಿರ ಹುಂಡಿ ಕಳ್ಳತನ ಧರ್ಮದ ವಿರೋಧಿ ಕೃತ್ಯ, ಶ್ರೀರಾಮ ಧಾಮದಲ್ಲಿ ಕಳ್ಳತನ ನಾಚಿಕೆ, ಧರ್ಮ ಮತ್ತು ಭಕ್ತಿಯ ಅವಮಾನ. ಕಾಂಗ್ರೆಸ್ ಆರೋಪ: ಶ್ರೀರಾಮ ಮಂದಿರದಂತಹ ಪವಿತ್ರ ಸ್ಥಳದಲ್ಲಿ ಹುಂಡಿ ಕಳ್ಳತನ ನಡೆದಿರುವುದು ಧರ್ಮ ಮತ್ತು ಭಕ್ತಿಯ ಅವಮಾನ. ಇದು ಭಕ್ತರ ಭಾವನೆಗೆ ಧಕ್ಕೆ ತರುವ ಕೃತ್ಯ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾತ್ರಿ ವೇಳೆ ನಡೆದ ಪಂಜಿನ ಮೆರವಣಿಗೆಯಲ್ಲಿ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ನೂರಾರು ಜನ ಭಾಗವಹಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದರು. ವರದಿ ಕಾಂತರಾಜು ಕೆ, ಮೈಸೂರು. ಈ ದಿನ ತಾವೆಲ್ಲರೂ ನೋಡಿದಂತೆ ಇಡೀ ಮೈಸೂರಿನ ಜಿಲ್ಲೆ ಮತ್ತು ಗ್ರಾಮಾಂತರ ಸಮಿತಿ ಕಾಂಗ್ರೆಸ್ನ ಒಂದು ವತಿಯಿಂದ ಇವತ್ತು ಬಿಜೆಪಿಯ ವಿರುದ್ಧ ಒಂದು ಉಗ್ರವಾದಂಥ ಒಂದು ಪಂಜಿನ ಮೆರವಣಿಗೆ ನಾವು ನಡೆಸ್ತಾ ಇದ್ದೀವಿ. ಇದರ ಕಾರಣ ಇಷ್ಟೇ: ಶ್ರೀರಾಮನ ಹೆಸರಿನಲ್ಲಿ ಏನು ಸಾವಿರಾರು ಕೋಟಿ ರೂಪಾಯಿ ದೇಣಿಗೆನ ಕಲೆಕ್ಟ್ ಮಾಡಿದ್ರು ಅದನ್ನು ಯಾವ ರೀತಿ ಬಿಜೆಪಿಯ ಮುಖಂಡರಾಗ್ಬೋದು ಅಥವಾ ಬಿಜೆಪಿಯವರು ನೇಮಿಸಿದಂಥ ಕಾರ್ಯಕರ್ತರಾಗ್ಬೋದು ಲೂಟಿ ಹೊಡೆದಿದ್ದಾರೆ ಇರತಕ್ಕಂಥದ್ದನ್ನು ನಾವು ಇಡೀ ದೇಶ ನೋಡಿದ್ದೀವಿ. ಇದಕ್ಕಿಂತ ದೊಡ್ಡ ಒಂದು ಅಪಹಾಸ್ಯ ಶ್ರೀರಾಮನಿಗೆ ಇನ್ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ದೇವರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿ ಬಡಬಗ್ಗರು ಅವ್ರಿಗೆ ಊಟ ತಿಂಡಿಗೆ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, 10 ರೂಪಾಯಿ 20 ರೂಪಾಯಿಂದ ಹಿಡಿದು ಅವ್ರ ಕೈಲಾದಂಥ ಕಾಣಿಕೆಗಳನ್ನ ಹಾಕೊಂಡು ದೇವ್ರಿಗೋಸ್ಕರ ಬಂದಿರೋವಾಗ ಇವರು ದೇವ್ರ ದುಡ್ಡನ್ನೇ ಲೂಟಿ ಹೊಡೆದಂಥವ್ರು ಇನ್ನು ದೇಶದ ಬಡವ್ರ ದುಡ್ಡು ಲೂಟಿ ಹೊಡೆದೇ ಇರ್ತಾರೆ ಅಂತಕ್ಕಂಥ ಒಂದು ಜಾಗೃತಿ ಇಡೀ ದೇಶದಲ್ಲಿ ಮೂಡಬೇಕು ಇರತಕ್ಕಂಥ ವತಿಯಿಂದ ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿಯವರು ಈ ಕೂಡಲೇ ಶ್ರೀರಾಮನ್ನ ತಾವು GPA ತಗೊಂಡ್ಬಿಟ್ಟಿದ್ದೀವಿ ಅಂತ ಏನು ಇಡೀ ದೇಶಕ್ಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಅದು ನಾಚಿಕೆಗೇಡು ಸಂಗತಿ. ಕಾಂಗ್ರೆಸ್ನಲ್ಲೂ ಕೂಡ ನಾವೆಲ್ಲರೂ ಇರೋರು ಕೂಡ ಹಿಂದೂಗಳೇ ಆಗಿದ್ದೀವಿ, ಶ್ರೀರಾಮನ ಭಕ್ತರು ಕೂಡ ಆಗಿದ್ದೀವಿ. ರಾಮ ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಲ್ಲ. ರಾಮನ ಹೆಸರಲ್ಲಿ ಈ ಲೂಟಿ ಮತ್ತು ಕಳ್ಳತನ ನಿಲ್ಲಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿದ್ದೀರಾ, ನಮ್ಮ ದೇಶದಲ್ಲಿ BJPಯವರು ಬೆಳಗ್ಗೆ ಎದ್ದಿದ್ರೆ ಬರೀ ರಾಮ 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 ಅಂತ ಹೇಳ್ಕೊಂಡು ಇಡೀ ದೇಶದಲ್ಲೇ ಅಧಿಕಾರಕ್ಕೆ ಬಂದರು. ಇದೇ ಹೆಸರಲ್ಲಿ ಅವರ ಅಸ್ತಿತ್ವ ನಾವೇ ರಾಮ ಅನ್ನೋದು ರೀತಿಯಲ್ಲಿ ಬಿಂಬಿಸ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ರಾಮ ಮಂದಿರವನ್ನು ಒಂದು ಒಳ್ಳೆ ಅದ್ಭುತವಾದ ರಾಮ ಮಂದಿರವನ್ನು ನಿರ್ಮಾಣವಾಯಿತು. ಆ ನಿರ್ಮಾಣಕ್ಕೆ ನಾನೇ ಕಾರಣ, ನಾನೇ ಕಟ್ಟಿಸಿದ ಅನ್ನೋ ರೀತಿಯಲ್ಲೂ ಮೋದಿಯವರು ಬಿಂಬಿಸ್ಕೊಂಡು ಇವರು ಹೀರೋಯಿಸಮ್ ತೋರಿಸಿದ್ರು. ದೇಶದಲ್ಲಿ ಏನೇ ಒಳ್ಳೆ ಕೆಲಸ ಆದರೂ ಮೋದಿಯವರು ನನ್ನಿಂದಾನೇ ಆಯಿತು, ನಾನೇ ಅದಕ್ಕೆ ಕಾರಣ ಅಂತ ಹೇಳಿ ಬಿಂಬಿಸ್ಕೊತಾ ಇದ್ರು. ಇವತ್ತು ಅದೇ ಪವಿತ್ರವಾದ ಸ್ಥಾನದಿಂದ, ಅದೇ ಪವಿತ್ರವಾದ ರಾಮ ಮಂದಿರದಿಂದ ಹಣ ಕಳ್ಳತನ ಆಗಿದೆ. ಕೋಟಿ ರೂಪಾಯಿ ಕಳ್ಳತನ ಆಗಿದೆ. ತಾವು ನೋಡಿರ್ಬೋದು. ಇದೆಲ್ಲ ಗೊತ್ತಾದ ಮೇಲೂ ಕೂಡ ಇದೇ BJPಯವರು, ಇದೇ RSS ಅವರು, ಇದೇ ಮೋದಿಯವರು ಇದಕ್ಕೂ ನಮಗೂ ಸಂಬಂಧ ಇಲ್ದಂಗೆ ಮುಖ. ತಾವೆಲ್ಲ ನೋಡಿದ್ದೀರಾ, ನಮ್ಮ ದೇಶದಲ್ಲಿ BJPಯವರು ಬೆಳಗ್ಗೆ ಎದ್ದಿದ್ರೆ ಬರೀ ರಾಮ 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 ಅಂತ ಹೇಳ್ಕೊಂಡು ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದರು. ಇದೇ ಹೆಸರಲ್ಲಿ ಅವರ ಅಸ್ತಿತ್ವ ನಾವೇ ರಾಮ ಅನ್ನೋದು ರೀತಿಯಲ್ಲಿ ಬಿಂಬಿಸ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ರಾಮ ಮಂದಿರವನ್ನು ಒಂದು ಒಳ್ಳೆ ಅದ್ಭುತವಾದ ರಾಮ ಮಂದಿರವನ್ನು ನಿರ್ಮಾಣವಾಯಿತು. ಆ ನಿರ್ಮಾಣಕ್ಕೆ ನಾನೇ ಕಾರಣ, ನಾನೇ ಕಟ್ಟಿಸಿದ ಅನ್ನೋ ರೀತಿಯಲ್ಲೂ ಮೋದಿಯವರು ಬಿಂಬಿಸ್ಕೊಂಡು ಇವರು ಹೀರೋಯಿಸಮ್ ತೋರಿಸಿದ್ರು. ದೇಶದಲ್ಲಿ ಏನೇ ಒಳ್ಳೆ ಕೆಲಸ ಆದರೂ ಮೋದಿಯವರು ನನ್ನಿಂದಾನೇ ಆಯಿತು, ನಾನೇ ಅದಕ್ಕೆ ಕಾರಣ ಅಂತ ಹೇಳಿ ಬಿಂಬಿಸ್ಕೊಳ್ತಾರೆ. ಇವತ್ತು ಅದೇ ಪವಿತ್ರವಾದ ಸ್ಥಾನದಿಂದ, ಅದೇ ಪವಿತ್ರವಾದ ರಾಮ ಮಂದಿರದಿಂದ ಹಣ ಕಳ್ಳತನ ಆಗಿದೆ. ಕೋಟಿ ರೂಪಾಯಿ ಕಳ್ಳತನ ಆಗಿದೆ. ನಾವು ನೋಡಿರ್ಬೋದು. ಇದೆಲ್ಲ ಗೊತ್ತಾದ ಮೇಲೂ ಕೂಡ ಇದೇ BJPಯವರು, ಇದೇ RSS ಅವರು, ಇದೇ ಮೋದಿಯವರು ಇದಕ್ಕೂ ನಮಗೂ ಸಂಬಂಧ ಇಲ್ದಂಗೆ ಮುಖ ತಿರ್ಸ್ಕೊಂಡು ಕೂತ್ಬಿಟ್ಟಾರೆ. ದೇಶದಲ್ಲಿ ಏನೇ ಒಳ್ಳೆ ಕೆಲಸ ಆದರೂ ಕೂಡ ಮೋದಿಯವರು ನನ್ನಿಂದನೇ ಆಗ್ತದೆ ಅಂತಾರೆ. ಇದಕ್ಕೆ ಯಾಕೆ ಮುಖ ತಿರ್ಸ್ಕೊಂಡು ಕೂತಾರೆ ಮೋದಿಯವರು? ಕಾರಣ ಏನು? BJPಯವರು ಒಂದೇ ಜಪ. ನಾವು ಹಿಂದಿಯಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ, ರಾಮ್ ನಾಮ್ ಜಪ್ನ ಪರಾಯಮ ಲಕ್ನ. ಆ ರೀತಿಯಲ್ಲಿ
ಬಾಯಿಯಲ್ಲಿ ಬೇರೆ ರಾಮ ರಾಮ ಅಂತ ಇರ್ತದೆ, ಜೋಬಲ್ಲಿ ರಾಮನ ದುಡ್ಡು ಇರ್ತದೆ ಇವರು. ಆ ರೀತಿ ಎಲ್ಲ ಕಡೆ ಎಲ್ಲ ರೀತಿಯ ಲೂಟಿ ಬಿ ಜೆ ಪಿಯವರು ನಡೀತಾ ಇದೆ. ಒಂದೊಂದಾಗಿ ಬಯಲಾಗ್ತದೆ. ತಾವು ನೋಡಿರ್ಬೋದು, ಇಡೀ ದೇಶದಲ್ಲಿ ನೀಟ್ ಪೇಪರ್ಸ್ಗಳು ಲೀಕ್ ಆಗಿದ್ದ ವಿಚಾರದಲ್ಲಿ ಆದರೂ ಕೂಡ ಏನು ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳದೆ ಆರಾಮಾಗಿ ಉದಾಸನ ಕೂತಿದ್ರು. ಇವತ್ತು ಯುವಕರು ಆಚೆ ಬಂದಾದ ನಂತರ ಅವ್ರಿಗೆ ಗೊತ್ತಾಗ್ತಾ ಇದೆ ಇದರದ ಬೆಲೆ ಏನು, ಯುವಕರಿಗೆ ಮೋಸ ಮಾಡೋದು ಏನಾಗ್ತದೆ ಅಂತ. ಇವತ್ತು ದೇಶದಿಂದ ಬೀದಿಯಿಂದ ದೇಶದಲ್ಲಿ ಯುವಕರು ಆಚೆ ಬರ್ತಾ ಇದ್ದಾರೆ. ಆ ಯುವಕರನ್ನ ಕರೆದು ಕೇಳಿ ಅವರ ಅಹವಾಲನ್ನು ಸ್ವೀಕರಿಸ್ಕೊಂಡು ಅದಕ್ಕೆ ಪರಿಹಾರ ಏನಿದೆ, ಅದಕ್ಕೆ ಸಾಲ್ವೇಷನ್ ಏನಿದೆ ಅಂತ ಹುಡುಕೋದು ಬದಲಿ ಆ ಯುವಕರನ್ನ ಪೊಲೀಸವ್ರನ್ನ ಬಿಟ್ಟು ಹೆಗ್ಗ ಮುಗ್ಗ ಹೊಡೆದವ್ರು ನಾವು ನೋಡಿದ್ದೇವೆ. ಡೆಲ್ಲಿಯಲ್ಲಿ ಕುತ್ಕೊಳ್ಳೋಕೆ ಕೊಡ್ತಾಯಿಲ್ಲ, ಇಂಟರ್ನೆಟ್ ಕಟ್ ಮಾಡಿಬಿಟ್ಟವ್ರೆ. ಇವತ್ತು ನಾನು ನೋಡ್ತಾ ಇದ್ದೆ ನ್ಯೂಸಲ್ಲಿ, ನಿಮ್ಮ ಮೆಟ್ರೋ ಟ್ರೈನ್ಸ್ಗಳೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಯಾಕಂದರೆ ಎಲ್ಲರೂ ಯಾರು ಬರಬಾರ್ದು ಯುವಕರು ಅಂತ 16 ಮೆಟ್ರೋ ಸ್ಟೇಷನ್ಗಳು ಬಂದ್ ಮಾಡೋರು. ಪಬ್ಲಿಕ್ಗೆ ಯಾವ ರೀತಿ ತೊಂದರೆ ಕೊಡಬಹುದು, ಯುವಕರನ್ನ ಸಂಘಟನೆನ ಯಾವ ರೀತಿ ಹೊಡಿಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾಯಿದೆ. ಇವತ್ತು ದೇಶಕ್ಕೆ ಗೊತ್ತಾಗಿದೆ ಬಿ ಜೆ ಪಿಯವರ ನಿಜ ಬಣ್ಣ ಬಯಲಾಗಿದೆ. ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಯುವಕರು ಸತ್ತವ್ರೆ, ಅದರ ಬಗ್ಗೆ ಇವ್ರು ಏನೋ ಯೋಚನೆ ಇಲ್ಲ. ಇವತ್ತು ಅವ್ರಿಗೆ ಯೋಚನೆ ಇರೋದು ಒಬ್ಬ ಮಂತ್ರಿ ಅವನ್ನ ಉಳಿಸ್ಕೋಬೇಕು ಅಂತ. ಇವತ್ತು ಲಕ್ಷಾಂತರ ಸ್ಟೂಡೆಂಟ್ಸ್ಗಳು ಆಚೆ ಬಂದು ಗೋಗಾಡ್ಕೋತಾ ಇದ್ರು, ರಾಜೀನಾಮೆ ತಗೊಳ್ಳಿ ಆ ಮಂತ್ರಿ ಎಜುಕೇಷನ್ ಮಿನಿಸ್ಟ್ರಿಯಿಂದ ಅಂದರು. ಆ ಎಜುಕೇಷನ್ ಮಿನಿಸ್ಟ್ರನ್ನ ಕಾಪಾಡ್ತಾ ಇದ್ದಾರೆ ಅಂತ ಲಕ್ಷಾಂತರ ಯುವಕರನ್ನ ಬೀದಿಯಲ್ಲಿ ಬಿಟ್ಟವ್ರೆ. ಪಾಪ ನೋಡ್ತಾ ಇದ್ರೆ ಸುಮಾರು ದಿವಸದಿಂದ ಕನಿಷ್ಠ ಪಕ್ಷ 4 ದಿವಸದಿಂದ ಸತತವಾಗಿ ಹಗಲು ರಾತ್ರಿ ಸ್ಟೂಡೆಂಟ್ಸ್ ಊಟ ಮಾಡದೆ, ತಿಂಡಿ ಮಾಡದೆ ರಸ್ತೆಗಳಲ್ಲಿ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಅವರ ಅಹವಾಲನ್ನು ಕೇಳೋರು ಯಾರು? ಇವತ್ತು ಯುವಕರಿಗೂ ಬೆಲೆ ಇಲ್ಲ ಅಂದಾದಮೇಲೆ ಇಂಥ ಸರ್ಕಾರ ನಮ್ಗೆ ಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ದೇಶದಲ್ಲಿ ಉದ್ಭವ ಆಗಿದೆ. ಇದನ್ನು ಕೇಳೋಕ್ಕೆ ನಮ್ಮ LOP ರಾಹುಲ್ ಗಾಂಧಿಯವರು ಆಚೆ ಬಂದು ಕೇಳಿದಾಗ ಅವ್ರಿಗೂ ಕೂಡ ಹೀನಾಯವಾಗಿ ಅರೆಸ್ಟ್ ಮಾಡಿ ಅವ್ರನ್ನ ಎಳ್ಕೊಂಡೋಗಿ ಮೂಗಲ್ಲಿ ರಕ್ತ ಬಂದಂಗೆ ಮಾಡಿ ತಗೊಂಡೆಲ್ಲ ಕೂಡ ಆಗಿತ್ತು. ಇವತ್ತು ಜನರ ವಾಯ್ಸು, ಲೀಡರ್ಸ್ಗಳ ವಾಯ್ಸು ಎಲ್ಲ ಅವರು ಕುಸಿತಾ ಇದೆ. ಆ ವಾಯ್ಸ್ ರೈಸ್ ಮಾಡೋಕ್ಕಾಗ್ತಲ್ಲ ನಮ್ಮ ದೇಶದಲ್ಲಿ. ಇದು ಬಿ ಜೆ ಪಿಯವರ ಡಿಕ್ಟೇಟರ್ಶಿಪ್ ಅಂತ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿ ಜೆ ಪಿಯವರು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕಂಗೆ ಸಾರ್ವಜನಿಕರು ಉತ್ತರ ಕೊಡ್ತಾರೆ ಅಂತ ನಾನು